ಮನೆ ಮ್ಯಾಗ ಹೊಳೆಯುವುದು ಬಳ್ಳಾರ ಶಿವನಲ್ಲಿ ದುಡಿದು ಯೋಗಿಯ ಮುಗಿಸಿದ ತವನು ಬಳ್ಳಾರ ಕೇಳಪ್ಪ ತಂದಾನು ಬಳ್ಳಾರ ಬಳ್ಳಾರ ನಂಬಿ ನಡೆದವನ ಮನೆ ಮಾಡಿ ಅದು ಹೋಗ್ತಾರ ಬಳ್ಳಾರ ನಂಬಿ ನಡೆದವನ ಮನೆ ಮಾಡಿ ಅದು ನಾಡಿಗಳ ಜಾಲ ಹಕ್ಕದ ನಾಡಗೌಡನ ಬಳ್ಳಾರ ನಾಡಿಗೆ ಜಾಲ ಹಕ್ಕದ ನಾಡಗೌಡನ ಬಳ್ಳಾರ ನಿಷ್ಠುರ ಭಕ್ತಿಗೆ ನಿಜವಾಗಿ ಒಲವಲು ಅಮ್ಮೋಗಿ ಬಳ್ಳಾರ ನಿಷ್ಠುರ ಭಕ್ತಿಗೆ ನಿಜವಾಗಿ ಒಲವಲು ಅಮ್ಮೋಗಿ ಬಳ್ಳಾರ ಅದಕ್ಕ ದೇವಣ್ಣ ಹೇಳಣ್ಣ ನಿಷ್ಠುರ ಭಕ್ತಿಗೆ ಯಾರಿಗೆ ಒಲದದ ಭಂಡಾರ ಯಾರಿಗೆ ಬಂದನಪ್ಪ ಯಾರಿಗಿಪ್ಪ ಅಂತ ಕೇಳಿದ್ರ ಯಾರಿಗಪ್ಪ ಯಾವ ಬಿಜಾಪುರ ಜಿಲ್ಲಾದೊಳಗಿರ್ತಕ್ಕಂಥ ಇಂಡಿ ತಾಲೂಕದೊಳಗಿರ್ತಕ್ಕಂಥ ಗೊಳಗಿ ಎಂಬೂರೊಳಗ ನಾದ್ಯಾಪುಂಜಿ ಎಂಬೂರದೊಳಗಿರ್ತಕ್ಕಂಥ ಹೌದು ನಾಟ್ಯ ಪುಟ್ಟಿ ಜಾಬಗೊಂಡ ಕನಬಾಯಿಗೆ ಮಕ್ಕಳು ತಿರುಗಿಳತ್ತಮ್ಮ ಏನು ಹುಟ್ಟ ಮಕ್ಕಳಿಗೆ ಇರಲಿಲ್ಲ ಹುಟ್ಟು ಬಂಜಿಯಾಗಿ ಯಾರಿದ್ರು ಕನಬಾಯಿದು ಹೌದು ಅವಾಗ ಏನಾಗ್ಯದಪ್ಪ ಅಂತ ಕೇಳಿದ್ರು ಏನಾಗಿದೆಪ್ಪ ಜಾಬಗೊಂಡ ಗೌಡಗ ಸಾಕಷ್ಟು ಸಿರಿತಾನಿತ್ತು ಮನೆಯೊಳಗೆ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲಾ ತುಂಬಿ ತುಳುಕಿತ್ತು ಹೌದು ಎಲ್ಲ ಸಿರಿವಂತಿಗೆ ಬಹಳ ತುಂಬಿ ತುಳ್ಕಂತಿತ್ತು ಕರೆ ಏಳೂರಿಗೆ ಗೌಡ ಅನಿಸ್ಕೊಂಡಿದ್ದ ಕರೆ ಏನಾಗಿತ್ತು ಏನಾಗಿದ್ದಪ್ಪ ಮನೆಯೊಳಗ ಮಕ್ಕಳಿಲ್ದಕ್ಕಂತ ಚಿಂತೆ ಒಂದು ಕಾಡ್ತಿತ್ತು ಹೌದು ನನ್ನಂಗ ಮಕ್ಕಳಿಲ್ಲಾಗಿತ್ತು ಅವರಿಗೆ ನಿನಗೂ ಮಕ್ಕಳಿಲ್ಲ ನಮ್ಮ ಮಗನ ನನ್ನಂತ ಮಕ್ಕಳಪ್ಪ ನಿನ್ನಂತ ಮಕ್ಕಳ ಅದಕ್ಕ ಎದಕ್ಕ ಜಾಬಗೊಂಡ ಗೌಡಿಗೆ ಏನ್ ಕಾಡ್ತಿತ್ತು ನೋಡು ಏನು ಕಾಡ್ತಿತ್ತಪ್ಪ ಮಕ್ಕಳಿಂತಕ್ಕಂತ ಏನ ಚಿಂತೆ ಕಾಡ್ತಿತ್ತು ಹೌದು ಚಿಂತೆ ಒಳಗಿದ್ರು ಅವಾಗ ಕನಬಾಯಿ ಮುಂಜಾನೆ ಎದ್ದು ನೀರು ತರೋ ಹೊತ್ತಿನೊಳಗ ನಿಂದದ ಮಾತಾಡ್ತಾರ ನೆರೆಬಡಿ ಜನರು ಏನಂತಪ್ಪ ಹರ್ಯಾಗಿ ಎದ್ದು ಬಂಜಿ ಮಾರಿ ನೋಡಬಾರದು ಬಂಜಿ ಮಾರಿ ನೋಡಿದ್ರೆ ಏನಾಗ್ತದ ಹೇಳಕ್ಕದ ಹಟ್ಟಿದ ಕುಳಬಾನ ಕಂಡಂಗ ಹಾಕದ ವಿಶ್ವದ ಹಾವು ಇದ್ರಿಗೆ ಬಂದಂಗ ಹಾಕದ ಹೌದಾ ಇಂತ ನಿಂಜದ ಮಾತುಗಳನ್ನ ಯಾರು ಆಡ್ತಿದ್ರು ಯಾರು ಆಡ್ತಿದ್ರಪ್ಪ ನೆರೆಬರಿ ಜನರು ಯಾರಿಗೆ ಆಡ್ತಿದ್ರು ಜಾಬಗೊಂಡ ಗೌಡ ಕನಬಾಯಿಗೆ ನೀರ್ ತರಾಕ್ ಹೊತ್ತಾಗ ಕನಬಾಯಿಗೆ ಆಡ್ತಿದ್ರು ಹೌದಾ ದೇವರ ನಿಂಜದ ಮಾತ ತಾಯಿಗೆ ಪೆಟ್ಟ ಹತ್ತಿ ಹೌದಾ ನಿಂಜದ ಮಾತ ಆಡೋದು ಕೇಳಿ ಮನೆಗೆ ಬಂದು ಜಾಬಗೊಂಡ ಗೌಡನ ಮುಂದೆ ಬಿಕ್ಕಿ ಬೆಕ್ಕಿ ಅಳ್ತಾಳ ತಾಯಿ ಏನಂತಪ್ಪ ಅಳ್ತಾಳ ಜಾಬಗೊಂಡ ಗೌಡ ಏನಾಗ್ಯದಪ್ಪ ಕೇಳಿದಾಗ ತಾಯಿ ಹೇಳ್ತಾಳ ಏನಂತಪ್ಪ ನನ್ನ ನಿನ್ನ ಲಗ್ನ ಆಗಿ ಎಷ್ಟೋ ದಿವಸಗಳ ಕಳೆದು ಹೋಗ್ಯಾದ ಕಳೆದು ಹೋಗ್ಯದಪ್ಪ ಬಹಳ ದಿವಸ ಕಳೆದು ಹೋಗ್ಯದ ನಮ್ಮ ಮನೆಯೊಳಗೆ ಸಾಕಷ್ಟು ಬೆಳ್ಳದ ಬಂಗಾರದ ರೊಕ್ಕದ ರೂಪಾಯಿ ಅದ ಹೌದು ಬಹಳ ಶ್ರೀಮಂತಿಕೆ ಅದ ಬೆಳ್ಳಿ ಅದ ಬಂಗಾರ ಅದ ವಜ್ರದ ಮುತ್ತದ ಅದದ ಈದದ ಎಲ್ಲ ಅದ ಎಲ್ಲ ತುಂಬಿ ತುಳಿಕಾದ ಕರೆ ಮಕ್ಕಳಿಲ್ತಕ್ಕಂತ ಚಿಂತೆ ಅನ್ನೋದು ನೋಡು ಹೊರಗೆ ನಿಂದದ ಮಾತಾಡಕತ್ತಾರ ನೀರು ತರ್ಲಾಕ ಹೋದಾಗ ಎದಕ್ಕರೆ ಹೋದಾಗ ನಿಂದದ ಮಾತಾಡಕತ್ತಾರ ಹೌದಾ ಅಂತ ನಿಂದದ ಮಾತು ನನಗೆ ಸಹಿಸಾಕಾಗಲಾಗ್ಯದ ಇವತ್ತಿನ ದಿವಸ ನಾನು ನೀನು ವಿಷ ಕುಡಿದು ಸಾಯನಂತ ನಿರ್ಧಾರ ಮಾಡ್ಬೇಕಂತ ತಿಳ್ಕೊಂಡು ರಾತ್ರಿ ಹೊತ್ತಿನೊಳಗೆ ವಿಷ ಕುಡಿದು ಸಾಯಬೇಕಂತ ಮುಂದೆ ಪಟ್ಟಣದೊಳಗೆ ವಿಷವನ್ನ ಹಾಕಿ ಇಟ್ಕೊಂಡು ಹೌದು ವಿಷ ಹಾಕೊಂಡು ನಿರ್ಧಾರ ಮಾಡಿದ್ರತಮ್ಮ ಅವಾಗ ಅಮ್ಮಗ ಶುದ್ಧ ಗುಡ್ಡದ ಮುದುಕಗ ಅರಿವಾಗಿ ಹೊರತಾಗಿ